ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಿಮ್ಮದು ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು SSGD ಆಸ್ಪಿರೆಂಟ್ಸ್ಗೆ ಏನಪ್ಪ ಅಂತಂದರೆ 2026ನೇ ನೇಮಕಾತಿ ಅಂತಂದರೆ ಈಗಾಗಲೇ 2025ರ ನೇಮಕಾತಿ ಚಾಲ್ತಿಯಲ್ಲಿದೆ. ನೀವು ನೋಡ್ಬೋದು. ಈ ಒಂದು 2026ನೇ ನೇಮಕಾತಿ ಯಾವಾಗ ಬರ್ಬೋದು, ಇದರಲ್ಲಿ ಸರಿಸುಮಾರು 45,000ಕ್ಕೂ ಹೆಚ್ಚು ಹುದ್ದೆಗಳ ನೋಟಿಫಿಕೇಷನ್ ಇರಲಿದೆ. ಈ ಒಂದು ಅಧಿಸೂಚನೆ ಯಾವಾಗ ಬರ್ತದೆ ಮತ್ತು ಅದಕ್ಕೆ ಅರ್ಹತೆಗಳೇನು ಎಲ್ಲದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದ್ರ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ಮತ್ತು ಏನಾದರೂ ಕ್ವಶನ್ಗಳಿದ್ದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ಸಹ ನಾನು ಉತ್ತರವನ್ನು ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನೀವು ನನ್ನ ಬಳಗ ಎನ್ನುವಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೋದು. ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ಕೇವಲ 29 ರೂಪಾಯಿಗೆ ನೀವು ಕ್ಲಿಕ್ ಮಾಡಿ ತೆಗೆದುಕೊಳ್ಬೋದು. ಈಗ ಇದ್ರ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ ಫುಲ್ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು SSGD 2025ರ ಒಂದು ನೇಮಕಾತಿಯ ಬಗ್ಗೆ ಈ ಒಂದು SSGD ಕಾನ್ಸ್ಟೇಬಲ್, ಓಕೆ, GD ಅಂತಂದರೆ ಜನರಲ್ ಡ್ಯೂಟಿ. ಈ ಒಂದು ನ್ಯೂ ರಿಕ್ರೂಟ್ಮೆಂಟು 2026 ಅಂತೇಳಿ ಆಲ್ರೆಡಿ SSC ಅವರು ಕ್ಯಾಲೆಂಡರನ್ನು ಬಿಟ್ಟಿದ್ದಾರೆ. ಕ್ಯಾಲೆಂಡ್ರಲ್ಲಿ ನೀವು ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಕ್ಯಾಲೆಂಡರಲ್ಲಿ ಯಾವಾಗ ನೋಟಿಫಿಕೇಷನ್ ಬರ್ತದೆ ಮತ್ತು ಎಕ್ಸಾಮ್ ಸಹ ಯಾವಾಗ ಇರ್ತದೆ ಎಂಬುದನ್ನು ಸಹ ಅವರು ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಬಂದುಬಿಟ್ಟು ಅಧಿಸೂಚನೆ ಯಾವಾಗ ಬರ್ತದೆ ಅಂತಂತ ನೋಡೋದಾದರೆ ಅಧಿಸೂಚನೆ ಬಂದ್ಬಿಟ್ಟು ಇದೇ ವರ್ಷ 2025ನೇ ಸಾಲಿನ ನವೆಂಬರ್ ಮತ್ತು ಅಕ್ಟೋಬರ್ ನವೆಂಬರಲ್ಲಿ ನಿಮಗೆ ಒಂದು ಇದರ ನೋಟಿಫಿಕೇಷನ್ ಬರಲಿದೆ. ಅಕ್ಟೋಬರ್ ನವೆಂಬರ್ ಈ ಒಂದು ತಿಂಗಳಿನಲ್ಲಿ ಅಂದರೆ ನಿಮ್ಮ ನೋಟಿಫಿಕೇಷನ್ ಬಂದುಬಿಟ್ಟು ಅಕ್ಟೋಬರಲ್ಲಿ ಆರಂಭಗೊಂಡು ನವೆಂಬರಲ್ಲಿ ಕ್ಲೋಸ್ ಆಗ್ತದೆ. ನೀವು ಹಾಕುವಂತಹ ಒಂದು ಅಪ್ಲಿಕೇಶನ್ಗಳು ಅಕ್ಟೋಬರ್ ಆರಂಭವಾಗಿ ನವೆಂಬರ್ಗೆ ಎಂಡ್ ಆಗ್ತದೆ. ಯಾರೆಲ್ಲ ಈ ಸಾರಿ ಎಕ್ಸಾಮನ್ನು ಕ್ಲಿಯರ್ ಮಾಡಿಲ್ವೋ ಮತ್ತು ಫಿಸಿಕಲಲ್ಲಿ ನಿಮಗೆ ಫಿಸಿಕಲ್ಸ್ ಕ್ವಾಲಿಫೈ ಆದ್ರೂ ನಿಮ್ಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಕಟ್ ಆಫ್ ಅಷ್ಟೇ ಬಂದಿರುವುದೇ ಮಾರ್ಕ್ಸು ಅಂತಂದರೆ ನೀವು ಇದಕ್ಕೂ ಸಹ ಪ್ರಿಪೇರನ್ನು ಮಾಡಬಹುದು. SSGD ಸಂಬಂಧಿಸುವಂತಹ ಒಂದು ಸ್ಪೆಷಲ್ ಕೋರ್ಸನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಬೇಗ ಲಾಂಚ್ ಮಾಡಲಿದ್ದೇವೆ. ಅದಕ್ಕೆ ಸಂಬಂಧಿಸಿರುವಂತಹ ಒಂದು ರೀಸ್ನಿಂಗು ಮತ್ತು ಮ್ಯಾಥ್ಸ್ ಸಂಬಂಧಿಸಿರುವಂತಹ ಒಂದು ಕ್ಲಾಸ್ಗಳು ಬರ್ತವೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ತಿಳಿಸಿ ಅವುಗಳನ್ನು ಸಹ ನಾವು ಮಾಡ್ತಾ ಹೋಗೋಣ. ಉಚಿತವಾದಂತಹ ಒಂದು ಕ್ಲಾಸ್ಗಳು. ನೆಕ್ಸ್ಟು ಇದರ ಒಂದು ಎಕ್ಸಾಮ್ ಬಂದುಬಿಟ್ಟು ಜನವರಿ ಮತ್ತು ಫೆಬ್ರವರಿ. ಆಲ್ರೆಡಿ ಅವರು ಕ್ಯಾಲೆಂಡರಲ್ಲಿ ಬಿಟ್ಟಿದ್ದಾರೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ನಿಮ್ಮ ಒಂದು ಎಕ್ಸಾಮು ಇರ್ತವೆ. ಜನವರಿ 15ರ ನಂತರ ನಿಮ್ಮ ಒಂದು ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ. ನೋಟಿಫಿಕೇಷನ್ ಬಂದುಬಿಟ್ಟು ಅಕ್ಟೋಬರು ಟು ನವೆಂಬರು. ಇದು ಅಧಿಸೂಚನೆ ಮತ್ತು ಎಕ್ಸಾಮ್ ಬಗ್ಗೆ ಆಯಿತು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನು? ಓಕೆ, ಕ್ವಾಲಿಫಿಕೇಷನ್ ಬೇಕಲ್ಲ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕೇವಲ ಆಲ್ರೆಡಿ ಎಷ್ಟೋ ಜನ ಅಪ್ಲೈನ ಮಾಡಿರ್ತೀರ, ಇದು ಮೇಲೆಲ್ಲ ಗೊತ್ತೇ ಇರುತ್ತೆ. SLC ಅಂದರೆ ಕೇವಲ 10th ಪಾಸ್ ಆದಂತಹ ಪ್ರತಿಯೊಂದು ಅಭ್ಯರ್ಥಿಯೂ ಸಹ ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏಜ್ ಎಷ್ಟಿರಬೇಕು ಅಂತಂತ ನೋಡೋದಾದರೆ ಏಜ್ ಬಂದುಬಿಟ್ಟು 18ರಿಂದ ಯುವರ್ ಅಭ್ಯರ್ಥಿ ಆದರೆ ಪ್ರತಿಯೊಬ್ಬರು 18 ವಯಸ್ಸು ಕಡ್ಡಾಯವಾಗಿರ್ತದೆ. ಯುವರ್ ಅಭ್ಯರ್ಥಿ ಆದರೆ 18ರಿಂದ 23. 18ರಿಂದ 23. ನೀವೇನಾದರೂ OBC ಅಭ್ಯರ್ಥಿಗಳಾದರೆ 25. ನೀವೇನಾದರೂ SC ST ಅಭ್ಯರ್ಥಿಗಳಾದರೆ 27ರವರೆಗೆ ಇರ್ತದೆ. 26, 27ರವರೆಗೆ ನಿಮ್ಮ ಒಂದು ಏಜ್, ಅಲ್ಲಿವರೆಗೂ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಇದು ಏಜ್ ಬಗ್ಗೆ ಆಯಿತು. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಎಕ್ಸಾಮಲ್ಲಿ ರೀಸ್ನಿಂಗು 20 ಇರ್ತದೆ, GK ಜನರಲ್ ಅವೇರ್ನೆಸ್ಸು 20 ಕ್ವಶನ್ಸು, ಮತ್ತು ಇಂಗ್ಲೀಷ್ 20 ಕ್ವಶನ್ಸು, ಮತ್ತು ಮ್ಯಾಥ್ಸ್ 20 ಕ್ವಶನ್ಸ್. ಟೋಟಲಾಗಿ ಬಂದುಬಿಟ್ಟು 80 ಕ್ವಶನ್ಸು.
ಒಂದು ಪ್ರಶ್ನೆಗೆ 2 ಅಂಕ ಅಂದರೆ 160 ಮಾರ್ಕ್ಸ್ ಸಿಗ್ತದೆ. ಇದಕ್ಕೆ ನೆಗೆಟಿವ್ ಬಂದುಬಿಟ್ಟು 0.25 ಅಂದರೆ 4 ತಪ್ಪು ಮಾಡಿದರೆ 1 ಅಂಕ ಕಡಿತಗೊಳ್ತದೆ. ಇದು ಎಕ್ಸಾಮ್ ಬಗ್ಗೆ ಆಯಿತು. ಓಕೆ, ಅರ್ಹತೆ ಬಗ್ಗೆ ಆಯಿತು. ಇಲ್ಲಿ ಎಲ್ಲದರ ಬಗ್ಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಫಸ್ಟು ಎಕ್ಸಾಮ್ ಮಾಡಿಸ್ತಾರೆ. ಆನಂತರ 1:8 ರೇಷೋದಲ್ಲಿ ನಿಮಗೆ ಫಿಸಿಕಲ್ ಕರೀತಾರೆ. ಫಿಸಿಕಲು, ಮೆಡಿಕಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಒಮ್ಮೆ ಮಾಡ್ತಾರೆ. ಮಾಡಿದ ನಂತರ ನಿಮಗೆ 1:1 ಒಂದು ಫೈನಲ್ ಶಾರ್ಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಪೋಸ್ಟ್ ವೈಸು ಅಲರ್ಟನ್ನು ಮಾಡ್ತಾರೆ. ಎಲ್ಲಿ ಪೋಸ್ಟ್ಗಳಿರ್ತವೆ ಸ್ನೇಹಿತರೆ ಬೇರೆ ಬೇರೆ ರೀತಿಯಾಗಿ BSF, CISF ಮತ್ತು CRPF, ITBP ಮತ್ತು ಅಸ್ಸಾಂ ರೈಫಲ್ಸ್ ಮತ್ತು SSF, NCB, NIA ಇವೆಲ್ಲವೂ SSGDಯಲ್ಲಿ ಬರುವಂಥದ್ದು. ಓಕೆ, ಇದರಲ್ಲಿ CRPF ಈ ಬಾರಿಯ ಒಂದು SSGD 45,000 ವೇಕೆನ್ಸಿ ಅಂತೇಳಿ ಹೇಳಿದ್ವಿ. 45,000ಕ್ಕೂ ಅಧಿಕವೂ ಸಹ ಬರ್ತವೆ ವೇಕೆನ್ಸಿಗಳು. ಇದರಲ್ಲಿ 11,000ಕ್ಕೂ ಅಧಿಕ ವೇಕೆನ್ಸಿಗಳು CRPFಗೆ ಇರ್ತವೆ ಸ್ನೇಹಿತರೆ ಈ ಬಾರಿ ಒಂದು ನೋಟಿಫಿಕೇಶನ್. ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.